ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಹೇಗನಿಸ್ತು, ಹೇಗಿತ್ತು, ನಿಮ್ಮ ಮನಸ್ಸಿನ ಮಾತು ಏನು ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ತಂಡದ ನಿರ್ಧಾರಗಳಾಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಅವರು ಬಿಹೇವ್ ಮಾಡೋದಾಗಿರ್ಬೋದು, ಯಾವ ರೀತಿ ಇತ್ತಂದ್ರೆ ಒಬ್ಬರನ್ನ ಸೋಲ್ಸೋಕೆ ಹೋಗಿ ಅವರೇ ಸೋಲ್ತಾರೆ. ಒಂದು ಮಾತಿದೆ, ಏನು ಗೊತ್ತಾ, ನಾವು ಬೇರೆ ಸೋಲ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಾವೇ ಸೋಲ್ತೀವಂತೆ. ಬೇರೆ ಸೋಲ್ನ ಕಾಯಕ್ಕೆ ಹೋಗ್ಬಾರ್ದು. ನಾವು ಹೇಗೆ ಗೆಲ್ಬೇಕಂತ ಮಾತ್ರ ಥಿಂಕ್ ಮಾಡಬೇಕು. ಆವಾಗ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ಬೇರೆ ನಾಮಿನೇಟ್ ಆದರೆ ನಾಮಿನೇಟ್ ಆಗಲಿಲ್ಲ ಅಂದ್ರು ನೀವು ಸೇವ್ ಆದ್ರೆ ಸಾಕ್ತಾನೆ, ಅದು ಬೇಡ. ಅವರೇ ನಾಮಿನೇಟ್ ಆಗಬೇಕು, ಅವರೇನೇ ಹೆಲ್ಮೆಟ್ ಆಗಬೇಕು ಅನ್ನೋ ಒಂದು ಥಿಂಕಿಂಗ್ ಇದೆ ನೋಡಿ. ಅದು ಡೆಫಿನೆಟ್ಲಿ ರಾಂಗ್ ಅಂತ ಹೇಳ್ಬೋದು. ಆ ರೀತಿ ಥಿಂಕಿಂಗ್ ಮಾಡಕ್ ಹೋಗಿ ಅವರೇ ನಾಮಿನೇಟ್ ಮಾಡ್ಕೊತಾರೆ. ಎಂತ ನಾನ್ ಸೆನ್ಸ್ ಅಂದ್ರೆ ವೆರಿ ವೆರಿ ನಾನ್ ಸೆನ್ಸ್ ಅಂತ ಹೇಳ್ಬೋದು. ಅಷ್ಟು ಕ್ರಿಟಿಕಲ್ ಆಗಿ, ಅಷ್ಟು ಕ್ರೂರವಾಗಿ, ಅಷ್ಟು ಚೀಪ್ ಆಗಿ ಕೂಡ ಥಿಂಕಿಂಗ್ ಮಾಡ್ತಾರ ಅಂತ ನಂಗೆ ಅನಿಸುತ್ತೆ. ಯಾಕೆಂದ್ರೆ ತನ್ನಲ್ಲಿರುವ ಕೋಪ ತನ್ನೇ ಸುಡುತ್ತಂತೆ. ಆ ರೀತಿಯಾಗಿ ಅಪೋಸಿಟ್ ತಂಡಲ್ಲಿ ಯಾರಾದರೂ ಬರಲಿ, ನೀವು ಸೇವ್ ಆಗ್ಬಿಟ್ರೆ ಆಯ್ತಲ್ಲ. ಸೇವ್ ಆಗ್ಬಿಟ್ರೆ ಅಷ್ಟು ಸೇಫ್ ಆಗ್ಬಿಟ್ರೆ ಆಯ್ತು. ಆ ತಂಡದಲ್ಲಿ ಯಾರಾದರೂ ನಾಮಿನೇಟ್ ಆಗಲಿ, ಏನಾದರೂ ಮಾಡ್ಕೊಳ್ಳಿ, ನಿಮ್ಗೆ ಅವಕಾಶ ಕೊಟ್ಟಾಗ, ನಿಮ್ಗೊಂದು ಅವಕಾಶ ಸಿಕ್ಕಾಗ, ಅಪರ್ಚುನಿಟಿ ಬಂದಾಗ ಆ ಅಪರ್ಚುನಿಟಿನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಅವ್ರನ್ನೇ ನಾಮಿನೇಟ್ ಆಗಬೇಕು, ನಾನು ಅವ್ರನ್ನೇ ಮಾಡ್ತೀನಿ, ಅವ್ರಿಲ್ಲ ಅಂದ್ರೆ ನಾನು ನಾಮಿನೇಟ್ ಆಗಲ್ಲ. ಇದೆಂತ ಸ್ಟುಪಿಡ್ ಒಂದು ಕಾನ್ಸೆಪ್ಟ್, ಸ್ಟುಪಿಡ್ ಥಿಂಕ್ ಅಂದ್ರೆ ಅಸಲ್ ಒಂದು ಏನಂತ ನೋಡೋದು ವರಸ್ಟ್ ಥಿಂಕ್ ಅಂತ ನೋಡಿ. ಆ ರೀತಿ ಆಗಿತ್ತು ನಿನ್ನೆ ಎಪಿಸೋಡಲ್ಲಿ ಆಗಿದ್ದೆ ಒಂದು ಟಾಸ್ಕು. ಅದಾದ್ಮೇಲೆ ತಂಡದ ನಿರ್ಧಾರಗಳು, ಈ ತಂಡದ ನಿರ್ಧಾರಗಳು ಎಷ್ಟೊಂದು ನಿಖರವಾಗಿಲ್ಲ ಅಂದ್ರೆ, ಎಷ್ಟೊಂದು ವರಸ್ಟ್ ಆಗಿದಾವೆ ಅಂದ್ರೆ ಊಹೆ ಮಾಡಕ್ ಹೋಗಲ್ಲ. ಒಂದು LKG UKG, ಒಂದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗಳು ಕೊಟ್ಟರು ಕೂಡ ಥಿಂಕ್ ಮಾಡಿ ಇದು ನಿರ್ಣಯ ಕರೆಕ್ಟು, ಇದು ತಗೊಳ್ಳೋಣ, ಯಾರಿಗೋ ಒಬ್ರು ಹೆಲ್ಪ್ ಆಗಲಿ, ಹೀಗಾಗ್ಲಿ ಅಂತ ಥಿಂಕ್ ಮಾಡ್ತಾರೆ. ಆದ್ರೆ ಇವ್ರಿದಾರೆ ನೋಡಿ, ಅವ್ರು ಸೋಲ್ಬೇಕು, ಅವರೇ ಹೆಲ್ಮೆಟ್ ಆಗಬೇಕು, ಅವ್ರು ಅವ್ರು ನಾಮಿನೇಟ್ ಆಗಬೇಕು. ಅವ್ರು ನಾಮಿನೇಟ್ ಆಗ್ಲಿದ್ರೆ ನಾನು ಕೂಡ ನಾಮಿನೇಟಲ್ಲಿ ಇರ್ತೀನಿ. ಇದೆಂತ ಒಂದು ಥಿಂಕಿಂಗ್ ಅಂದ್ರೆ ಕಂಪ್ಲೀಟ್ ಆಗಿ ಇದೇ ನಡೆದಿದ್ದು. ಇನ್ನೊಬ್ರು ಮೆಸೇಜ್ ಕೊಡ್ತಾರೆ, ವೀಕ್ಷಕರಿಗೆ ಓಟ್ ಲೆಕ್ಕಕ್ಕೆ ಇಲ್ಲಂತೆ, ಕಲರ್ಸ್ ಕನ್ನಡವರೇ ಎಲ್ಲ ಪುಷ್ ಮಾಡ್ತಾರಂತೆ, ಸೇವ್ ಮಾಡ್ತಾರಂತೆ, ಇನ್ನೂ ಏನೋ ಕೊಡ್ತಾರಂತೆ. ಇದು ನಮ್ಮ ಚಾನಲ್ಲು, ನಮ್ಮನ್ನು ಪುಷ್ ಮಾಡ್ತಾರೆ. ಅವಳು ಆಟ ಆಡಲ್ಲ, ಮಾತಾಡಲ್ಲ, ಏನೂ ಮಾಡಲ್ಲ, ಆದು ಸೇವ್ ಆಗ್ತಾಳೆ. ಹೇಗೆ ಸೇವ್ ಆಗ್ತಾಳೆ? ಕಲರ್ಸ್ ಕನ್ನಡ ಪುಷ್ ಮಾಡ್ತಾರೆ. ಇದು ನಾವು ನೀವು ಮಾತಾಡೋದು ಚೆನ್ನಾಗಿರುತ್ತೆ. ಬಟ್ ಒಬ್ಬ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೇಲಿದ್ದು ಬಿಗ್ ಬಾಸ್ ಮನೆ ಬ್ಲೇಮ್ ಮಾಡ್ತಾ ಚಾನಲ್ಗೆ ಕೆಟ್ಟ ಹೆಸರುತ್ತಂತ ಇಲ್ಲೆಲ್ಲ ಮಾತಾಡ್ತಾ ಇದ್ರೆ ದಿಸ್ ಇಸ್ ದ ವರ್ಸ್ಟ್ ಥಿಂಕ್ ಅಂತ ಹೇಳ್ಬೋದು. ಆ ರೀತಿ ಕಲರ್ ಪುಷ್ ಮಾಡಿದಾಗಿನ ಚಂದ್ರಪ್ರಭು ಅವ್ರು ಹೊರಗೆ ಹೋಗ್ತಿಲ್ಲ ಅಂತ ಸುಮಾರು ಕಮೆಂಟ್ಸ್ಗಳು ಬರ್ತವೆ. ಇಲ್ಲಿ ಕಲರ್ಸ್ಗಳನ್ನ ಪುಷ್ ಮಾಡಲ್ಲ, ಅದು ನಿಮ್ಮ ವಿಮೋಚನೆಗೆ ನಾನು ಬಿಟ್ಟಿರ್ತೀನಿ, ಪುಷ್ ಮಾಡ್ತಾರೋ ಇಲ್ಲ ಅಂತ. ಬಟ್ ಒಬ್ಬ ಕಂಟೆಸ್ಟೆಂಟ್ ಆಗಿ ರಿಯಾಲಿಟಿ ಶೋ ಅಲ್ಲಿ ಇದ್ದು ಇಂಥ ಮಾತುಗಳು ಮಾಡೋದು ತುಂಬ ರಾಂಗ್ ಆಗುತ್ತೆ, ಕಂಪ್ಲೀಟಾಗಿ ರಾಂಗ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿನ ಮೇಕರ್ಸ್ ಬಗ್ಗೆನೇ ಇವರು ಇಷ್ಟಾಗಿ ಮಾತಾಡ್ತಾ ಇದ್ರೆ ಏನಂತ ಮಾತಾಡೋದು? ಓಟ್ ಹಾಕೋ ವೀಕ್ಷಕರಿಗಾಗಿರ್ಬೋದು, ಪ್ರೇಕ್ಷಕರಿಗಾಗಿರ್ಬೋದು ಏನು ಅನುಮಾನ ಬರ್ತಾ ಗೊತ್ತಾ? ಇದು ನಿಜ ಇರ್ಬೋದಾ? ಅಂದರೆ ನಾವು ಓಟ್ ಹಾಕೋದು ವೇಸ್ಟಾ? ವೋಟಿಂಗ್ ಲೈನಿಗೆ ಏನಕ್ಕೆ ಓಪನ್ ಮಾಡ್ತಾರೆ, ಮತ್ತು ಓಟ್ ಹಾಕಿ ಅಂತ ಏನಕ್ಕೆ ಕೇಳ್ಕೊತಾರೆ? ಕಲರ್ಸ್ ಕನ್ನಡವರಿಂದ ಇದು ಮಾಡ್ಬಿಡೋದಲ್ಲ ಅಂತ ಥಿಂಕಿಂಗು ಸುಮಾರು ಸತಿ ಬರುತ್ತೆ. ಅದರಲ್ಲೂ ಇವ್ರು ಮಾತಾಡ್ತಾರೆ ಅಂದರೆ ಇನ್ನೂ ವೀಕ್ಷಕರಿಗೆ ಒಂದು ಅನುಮಾನ ಉಂಟಾಗುತ್ತೆ. ಜಾನಿ ಅವರಿಂದ ವೀಕ್ಷಕರಿಗೆ ಅನುಮಾನ ಉಂಟಾಗೋದು ಗ್ಯಾರಂಟಿ ಆಗುತ್ತೆ. ಆ ರೀತಿ ಇತ್ತು ನಿನ್ನೆ ಓವರಾಲ್ ಆಗಿ ಎಪಿಸೋಡ್ ತಗೊಂಡಾಗ. ಹೈಲೈಟ್ ಪಾಯಿಂಟ್ಸ್ ಅಂದರೆ ಇವೇ ಆಗಿದ್ದು. ಎಪಿಸೋಡ್ ಬಗ್ಗೆ ನೀಟಾಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಏನಂದ್ರೆ ನೋಡಿ, ಅಶ್ವಿನಿ ಅವರು ಮತ್ತು ನಮ್ಮ ಗಿಲ್ಲಿ ರಕ್ಷಿತಾ ಮಾತಾಡ್ತಾ ಇರ್ತಾರೆ, ಕಾನ್ವರ್ಸೇಷನ್ ಆಗ್ತಾ ಇರ್ತಾರೆ, ಟಾಸ್ಕ್ ಆಗ್ತಾ ಇರುತ್ತೆ. ಹೈಲೈಟ್ ಪಾಯಿಂಟ್ಸ್ ಮಾತ್ರ ಮಾತಾಡೋಣ. ಆ ಟೈಮಲ್ಲಿ ಅಶ್ವಿನಿ ಅವರು ಅಷ್ಟೊಂದು ಮಾತಾಡೋ ಅವಶ್ಯಕತೆ ಇತ್ತ? ನನಗಂತೂ ಅನಿಸ್ಲಿಲ್ಲ. ಯಾಕೆ ಅಂದರೆ ಈಗ ಅಪೋಸಿಟ್ ತರದಲ್ಲಿ ಇರೋ ಹತ್ರ ಮಾತಾಡ್ಬೇಕಂತ ಏನಿಲ್ಲ, ಅವ್ರೇನೋ ಪರ್ಸನಲ್ ಮಾತಾಡ್ತಾರೆ. ಇಲ್ಲಿ ಏನು ಗೊತ್ತಾ, ಗಿಲ್ಲಿ ಒಂದು ಮಾಡೋ ಕೆಲಸನೇ ಇದು. ಏನು ಗೊತ್ತಾ, ಆಪೋಸಿಟ್ ಇರೋ ವ್ಯಕ್ತಿನ ಇಟೈನಿಂಗ್ ಮಾಡೋದು, ಆಪೋಸಿಟ್ ಇರೋ ವ್ಯಕ್ತಿನ ಉರ್ಕೊಳ್ಳಿ ಅಂತ ಮಾತಾಡೋದು. ಅದು ಅವ್ರಿಗೆ ಟ್ರಿಗರ್ ಆಗ್ತಾರೆ. ಇವ್ರು ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅವ್ರು ಟ್ರಿಗರ್ ಆಗ್ತಾರೆ. ಅದು ಅವ್ರ ತಪ್ಪು, ಏನು ಮಾಡೋಕ್ಕಾಗಲ್ಲ. ಈಗ ಅಲ್ಲಿದ್ದಾರೆ ಅಂದರೆ ಉರ್ಸೋಣ, ಅವ್ರನ್ನ ಟ್ರಿಗರ್ ಮಾಡೋಣ, ಕೋಪ ತರ್ಸೋಣ ಅಂತ ಏನೋ ಕೀಟ್ಲೆ ಮಾಡ್ತಾ ಇರ್ತಾರೆ. ಅದನ್ನ ಸೀರಿಯಸ್ ಆಗಿ ತಗೊಂಡು ಏನೋ ಮಾಡ್ತಾರೆ. ಪ್ರೋಮೋದಲ್ಲಿ ಕಟ್ ಮಾಡಿ ನಮಗೆ ಗಿಲ್ಲಿ ನೆಗೆಟಿವ್ ಮಾಡ್ತಿದ್ರೆಲ್ಲ ತೋರಿಸ್ತಾರೆ. ಎಪಿಸೋಡ್ ನೋಡಿದ್ರೆ ಏನೂ ಇರಲ್ಲ. ಎಪಿಸೋಡ್ ನೋಡಿದ್ರೆ ಅವರೇ ಬ್ಯಾಡ್ ಆಗಿರ್ತಾರೆ. ಅಶ್ವಿನಿ ಮೇಡಮ್ ಅವರು ಪ್ರೋಮೋ ನೋಡಿದಾಗ ಇಲ್ಲಿ ಏನೋ ಗಿಲ್ಲಿ ಪ್ಲಾನ್ ಮಾಡಿದ್ದಾನೆ, ಏನೋ ಟಾಸ್ಕ್ ಸೋಲೋಕ್ಕೆ, ಟಾಸ್ಕ್ನ ಕ್ಯಾನ್ಸಲ್ ಮಾಡೋಕ್ಕೆ ಗಿಲ್ಲಿ ಪ್ಲಾನ್ ಮಾಡಿದೆ ಅಂತ ನಮಗೆಲ್ಲ ಅನಿಸ್ತಾ ಇತ್ತು. ಬಟ್ ಎಪಿಸೋಡ್ ನೋಡಿದಾಗ ಏನು ಅನ್ನಿಸ್ತು, ಅಲ್ಲಿ ಕ್ಲಿಯರ್ ಕಟ್ ಆಗಿ ಅಶ್ವಿನ್ ಅವರು ಅಷ್ಟೊಂದು ಅಫೆಂಡ್ ಆಗೋ ಕೆಲಸನೇ ಇರಲಿಲ್ಲ. ಅಷ್ಟೊಂದು ಆರ್ಗ್ಯುಮೆಂಟ್ ಬೇಕಾಗಿತ್ತ, ಅಷ್ಟೊಂದು ಕೋಪ ಬೇಕಾಗಿತ್ತ ಅಲ್ಲಿ?
ಅವಶ್ಯಕತೆನೇ ಇದ್ದಿಲ್ಲ, ಆರಾಮಾಗಿ ಮಾತಾಡೋದಾಗಿತ್ತು. ಗಿಲೇ ಬೇಡ ಸುಮ್ಮನೆ ಕುತ್ಕೊಳ್ಳಿ ಅಂತ ಅರಿಸ್ತಾರೆ, ಕಿರಿಸ್ತಾರೆ, ಕೊನೆಗೆ ಟಾಸ್ಕ್ ಎಲ್ಲ ಸೋಲ್ತಾರೆ. ಇದು ಬೇಕಾಗಿತ್ತಾ? ಕಾಮ ಮಾತಾಡಿ, ಕೂಲ ಮಾತಾಡಿ, ಅವರು ಮಾಡೋದೇ ಹಾಗೆ, ಈ ಟ್ರೈನಿಂಗ್ ಮಾಡೋದೇ ಹಾಗೆ, ನಿಮ್ಮಲ್ಲಿರೋ ಒಂದು ಇದನ್ನೆಲ್ಲ ಕೀಳ್ತಾರೆ. ಅದಕ್ಕಂತ ನಾವು ಟ್ರೈ ಮಾಡ್ತಾ ಇರ್ತಾರೆ. ನೀವು ಅದನ್ನು ಹೋಗಿ ಹೋಗಿ ಒಬ್ರ ಇಬ್ರ ಗಿಲ್ಲಿ ಅಂತೂ ಬದಲಾಗಲ್ಲ, ಅಲ್ಲಿರೋರೇ ಬದಲಾಗಬೇಕಂತ ನನಗೆ ಅನಿಸ್ತಾ ಇದೆ. ಅದೇನಂತೀವಿ ನಾವು, ಟ್ರಿಗರ್ ಮಾಡೋದ್ರಲ್ಲಿ ನಂಬರ್ 1 ಅಂತ ಇರ್ಬೋದು. ಅವರು ಬಂದಿರೋರಿಗೆ ಇವ್ರು ನೋಡಿ ಏನು ಓಪನ್ ಅಪ್ ಆಗಬೇಕು, ಏನು ಮಾತಾಡ್ಬೇಕು ಕೂಡ ಗೊತ್ತಾಗಲ್ಲ, ಆ ರೀತಿ ಮಾಡ್ತಾನೆ ಗಿಲ್ಲಿ. ನನಗನ್ಸಿದ್ದೇನು ಗೊತ್ತಾ, ಅಶ್ವಿನಿ ಗೌಡ ಅವರು ವೀಕೆಲ್ಲ ಚೆನ್ನಾಗಿ ಆಡಿರ್ತಾರೆ, ವೀಕೆಂಡ್ ಬರೋಷ್ಟೊತ್ತಿಗೆ ಏನೋ ಒಂದು ಕಿತಾಪತಿ ಮಾಡ್ಕೊಂಡು ಅವ್ರನ್ನೇ ಕೆಳಗೆ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ನಿನ್ನೆ ನೋಡಿದಾಗ ನನಗೆ ಅನಿಸಿದ್ದೆ ತುಂಬ ಚೆನ್ನಾಗಿ ಆಡ್ತಾರೆ, ಅವ್ರ ತಾಳ್ಮೆಗೊಂದು ಏನಾದ್ರು ಪ್ರಶಂಸೆ ಮಾಡಬೇಕು, ಹ್ಯಾಂಡ್ಸ್ ಅಪ್ ಹೇಳಬೇಕು. ತುಂಬ ತಾಳ್ಮೆಯಿಂದ ಇದ್ರು, ತುಂಬ ತಾಳ್ಮೆಯಿಂದ ಎಲ್ಲ ತೊಗೊಂಡ್ರು ಅಂತ. ಕೊನೆಗೆ ಏನು ಮಾಡಿದ್ರು, ಇವತ್ತು ಅದೇ ಆಟ ಅದೇ ಇದು ಆಯಿತು. ಯಾಕೆ ಅಂದರೆ ಅವರು ಅಫೆಂಡ್ ಆಗೋದ್ರಲ್ಲಿ ತಪ್ಪಿದೆಯಾ? ಇಲ್ಲ. ಅಷ್ಟೊಂದು ಬೇಕಾಗಿದ್ದಿಲ್ಲ, ಆರಾಮಾಗಿ ಹೇಳ್ಬೋದಾಗಿತ್ತು, ಆ ರೀತಿಯಾಗಿತ್ತು. ಅಲ್ಲಿ ಗಿಲ್ಲಿದೇನು ತಪ್ಪಿತ್ತಾ? ಆಪೋಸಿಟ್ ಟೀಮ್ ಹತ್ರ ಮಾತಾಡ್ಬಂದು ಯಾರಾದ್ರೂ ಹೇಳಿದಾರ? ಇಲ್ಲ ತಾನೆ. ರಕ್ಷಿತ ಏನು ಟಾಸ್ಕ್ ಆಡ್ತಾ ಇದ್ದಾಳ? ಇಲ್ಲ ತಾನೆ. ಮತ್ತೆ ಆ ಕೋಪ ಯಾಕೆ, ಆ ಆರ್ಗ್ಯುಮೆಂಟ್ ಯಾಕೆ ಬೇಕಾಗಿರಲಿಲ್ಲ ಅಲ್ಲಿ. ಇನ್ನು ಅದಾದ್ಮೇಲೆ ಒಂದಂತೂ ಸತ್ಯ, ಈ ಬಿಗ್ ಬಾಸ್ ಮನೆಯಲ್ಲಿ ಈಗಿರೋ ಕಂಟೆಸ್ಟೆಂಟ್ಗಳಲ್ಲಿ ಟಾಸ್ಕ್ಗಳಲ್ಲಿ ನಾನು ರಘು ಅವರು ತುಂಬ ಅದ್ಭುತವಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ ಅನ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಚೆನ್ನಾಗಿ ಆಡ್ತಾರೆ ಧನುಷ್ ಅಂತ. ನಿನ್ನೆನೆ ಗೊತ್ತಾಗಿತ್ತು. ಟಾಸ್ಕ್ ಅಂತ ಬಂದಾಗ ಧನುಷ್ ಅವ್ರನ್ನ ಸೋಲ್ಸೋದು ತುಂಬ ಅದು ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾರೆ ಅವ್ರು ಟಾಸ್ಕು. ರಘು ಅವ್ರನ್ನೇ ಮೀರಿಸೋ ಟಾಸ್ಕ್ ಆಡಿದ್ರು. 1 ಸೆಕೆಂಡ್ 2 ಸೆಕೆಂಡ್ ಗೊತ್ತಿಲ್ಲ, ಗೆದ್ರು ತಾನೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅದಾದ್ಮೇಲೆ ನಮ್ಮ ರಾಶಿಕಾ ಬಗ್ಗೆ ಮಾತಾಡಬೇಕು. ಸ್ಟಾರ್ಟಿಂಗಲ್ಲಿ ನಾನು ಅದನ್ನೇ ಹೇಳಿದ್ದು, ಇವ್ರಿಗೆ ಸ್ಪಂದನ ನಾಮಿನೇಟ್ ಆದ್ರೆ ಏನು, ನಮ್ಮ ಅಭಿಷೇಕ್ ನಾಮಿನೇಟ್ ಆದ್ರೆ ಏನು, ಯಾರು ನಾಮಿನೇಟ್ ಆದ್ರೆ ಏನಪ್ಪ? ನೀನು ನಾಮಿನೇಟ್ ಆಗಲ್ಲ ತಾನೆ, ನೀನು ಸೇವ್ ಆಗ್ತಿರ್ತಾನೆ, ಸೇವ್ ಆಗ್ಬಿಡ್ಬೇಕು ಆ ಟೈಮಲ್ಲಿ. ಆಪೋಸಿಟ್ ಟೀಮಿಂದ ಯಾರಾದರೂ ಬರಲಿ, ಅದು ಫೇರ್ ಆಗಲಿ ಅನ್ಫೇರ್ ಆಗಲಿ, ನಿಮ್ಮ ಟೀಮ್ಗೆ ಸಂಬಂಧಪಟ್ಟಿದ್ದು, ನಿಮ್ಮ ಹೊರಗಡೆ ವೀಕ್ಷಕ ಸಂಬಂಧಪಟ್ಟಿದ್ದು, ನೀವು ಸೇವ್ ಆಗ್ತಿರಲಿಲ್ಲ. ಇದನ್ನೇ ಹೇಳೋದು. ಈಗ ನಾಮಿನೇಟ್ ಮಾಡಬೇಕಂತ ಹೋಗಿ ನೀವು ನಾಮಿನೇಟ್ ಆಗ್ತೀರಾ. ಆ ಕಡೆ ನೀವು ಸ್ಪಂದನ ಅಂತ ಅವ್ರು ಕೂತ್ಕೊಂಡಿದ್ದಾರೆ, ನೀವೆಲ್ಲ ಸ್ಪಂದನ ಒಪ್ಪಲ್ಲ ಅಂತೀರಾ. ಸ್ಪಂದನ ನಾಮಿನೇಟ್ ಆಡಕ್ಕೆ ಹೋಗಿ ನೀವು ಸೋಲ್ತೀರಾ. ಇಲ್ಲಿ ಸ್ಪಂದನನೋ ಅಭಿಷೇಕ ಯಾರೋ ಒಬ್ರು ಆಗ್ತಾರೆ, ನಿಮ್ಗೆ ಯಾರಾದ್ರೇನು? ನೀವೆಲ್ಲ ಮಾಡ್ತೀರಾ. ಆ ಕಡೆ ನೀವು ಸ್ಪಂದನ ನಾಮಿನೇಟ್ ಮಾಡೋ ಅನ್ನೋ ಒಂದು ಇದೆಯಲ್ಲಿದ್ದರೆ ಯಾಕೆ ಬೇಕಾಗಿತ್ತು? ನಿಮ್ಗೆ ಸ್ಪಂದನೆ ಅನ್ನೋ ಒಂದು ವಿಷಯ, ಒಂದು ಗ್ರಜ್ಜಿ ಇದೆಯಲ್ಲ, ಅದೇನಂತ ನೋಡು, ಹೀಗೋ ಅಂತ ನೋಡ. ಈಗೋ ಸ್ಟಿಕ್ ತುಂಬ ಒಳ್ಳೇದಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಅದನ್ನೇ ಹೇಳಿದ್ದು. ಒಬ್ಬರನ್ನ ಸೋಲ್ಸಕ್ಕೆ ಹೋಗಿ, ಇಲ್ಲ ಒಬ್ಬರು ನಾಮಿನೇಟ್ ಮಾಡಕ್ಕೆ ಹೋಗಿ ನೀವೇ ನಾಮಿನೇಟ್ ಆಗ್ತೀರಾ. ಆ ವ್ಯಕ್ತಿ ಬಿಟ್ಬಿಡು, ಆ ವ್ಯಕ್ತಿ ಏನಾದರೂ ಮಾಡ್ಕೊಳ್ಳಿ. ನಿಮ್ಗೆ ಅವಕಾಶ ಸಿಕ್ಕಾಗ ನೀವು ಡೈರೆಕ್ಟಾಗಿ ನಾಮಿನೇಟ್ ಮಾಡ್ಬೋದು, ನೀವು ಡೈರೆಕ್ಟಾಗಿ ಏನಾದರೂ ಒಂದು ಪನಿಷ್ಮೆಂಟ್ ಕೊಡಿ ಆ ವ್ಯಕ್ತಿಗೆ. ಅದನ್ನ ಬಿಟ್ಬಿಟ್ಟು ಗ್ರೂಪಲ್ಲಿದ್ದಾಗ ನಾನು ನಾಮಿನೇಟ್ ಆದರೂ ಪರವಾಗಿಲ್ಲ, ಅವ್ರು ಮಾತ್ರ ಸೇವ್ ಆಗಬಾರ್ದು. ಇದು ಯಾವ ಥಿಂಕ್? ಇವಾಗ ಏನಾಯಿತು, ಕೊನೆಗೆ ನೀವೇ ನಾಮಿನೇಟ್ ಆದರೆ ಆ ಟೀಮಿಂದ ಯಾರೂ ಸ್ಪಂದನ ನಾಮಿನೇಟ್ ಆಗಿಲ್ಲ. ಇಲ್ಲೇನಾಯಿತು, ತನ್ನಲ್ಲಿರೋ ಕೋಪ ತನ್ನ ಸುಡುತ್ತಂತೆ. ಹಾಗೆ ನೀವು ಬೇರೆಯವ್ರನ್ನ ಏನೋ ಮಾಡೋಕ್ಕೆ ಹೋಗಿ ನೀವೇ ಏನೋ ಮಾಡ್ಕೊಂಡ್ರಿ. ಇದು ಎಷ್ಟೊಂದು ಸ್ಟುಪಿಡಿಟಿ ಥಿಂಕ್ ಅಂದರೆ, ಕಂಪ್ಲೀಟ್ಲಾಗಿ ಮಾತಾಡೋಣಂದ್ರೆ ಕೂತ್ಕೊಳ್ಳೋಕೆ ಮಾತಾಡಲ್ಲ ಅಂತಾರೆ. ಇದಾದ್ಮೇಲೆ ಆ ಕಡೆ ಆಪೋಸಿಟ್ ಟೀಮು ಜಾನ್ಯವ್ರು ಏನಂತಂದ್ರೆ, ಸ್ಪಂದನ ಬೇಡ, ಅವ್ರ ಕಲರ್ಸ್ ಅವರಿಂದ ಸೇವ್ ಮಾಡ್ಬಿಡ್ತಾರೆ ಅಂತೆ. ಎಷ್ಟೊಂದು ಓಪನ್ ಆಗಿ ಮಾತಾಡ್ತಿದ್ರ ರಿಯಾಲಿಟಿ ಶೋಗಳಂದ್ರೆ ಏನು ಹೇಳ್ಬೇಕು ಕಂಟೆಸ್ಟೆಂಟ್ಗಳು. ಈ ಸೀಸನ್ ಅಷ್ಟು ವರಸ್ಟ್ ಕಂಟೆಸ್ಟೆಂಟ್ಗಳು ನೋಡಿಲ್ಲ ಅನ್ಸುತ್ತೆ. ವರಸ್ಟ್ ಅಂದ್ರೆ ಯಾವ ರೀತಿ ಅಂದರೆ, ಆ ಶೋನ ಬ್ಲೇಮ್ ಮಾಡೋ ಅಷ್ಟು. ಒಂದು ಸಲ ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಿ, ಇವತ್ತು ಎಪಿಸೋಡಲ್ಲಿ ನೋಡಿದ್ವಿ, ಅದನ್ನೇ ಹೇಳ್ತಾರೆ ಅವರು. ಹೋಗ್ಲಿ, ಹೇಳಿದಾರ ನಂದು ಏನೋ ತಪ್ಪಾಯಿತು ಬೈ ಮಿಸ್ಟೇಕಲ್ಲಿ ಬಂದ್ಬಿಡ್ತಾನೆ ಅಂತ ಹೇಳ್ತಾರ. ಕಾವ್ಯ ಬಂದು ಕೇಳಿದಾಗ ಅದನ್ನ ಜಸ್ಟಿಫೈ ಮಾಡ್ತಾರೆ. ಹೌದು, ನಮ್ಮ ಚಾನಲ್ಲು ಪುಷ್ ಮಾಡ್ತಾರೆ, ಒಂದು ಸ್ವಲ್ಪ ಪುಷ್ ಕೊಡ್ತಾರೆ, ನಮ್ಗೆ ಸ್ವಲ್ಪ ಸೇವ್ ಮಾಡ್ತಾರೆ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಓಟ್ ಹಾಕೋ ವೀಕ್ಷಕರಿಗೆ ಏನೆಲ್ಲ ಮಾತಾಡಬೇಕು, ಏನೆಲ್ಲ ಒಂದು ಕನ್ಕ್ಲೂಷನ್ ಬರ್ಬೇಕು ಹೇಳಿ. ಹಂಗಾದ್ರೆ ನಾವೆಲ್ಲ ಓಟ್ ಹಾಕೋದು ವೇಸ್ಟಾ ಅನ್ನೋ ಥಿಂಕಿಂಗ್ ಬಂದ್ಬಿಟ್ರೆ ಶೋ ಮೇಲೆ ತುಂಬ ನೆಗೆಟಿವ್ ಬಂದ್ಬಿಡುತ್ತೆ. ನನಗೆ ಅನಿಸಿತ್ತು ಕಲರ್ಸ್ ಅವರಿಂದ ಕಟ್ ಮಾಡಿ ನಮಗೆ ಎಪಿಸೋಡ್ ತೋರಿಸ್ಬೇಕಾಗಿತ್ತು. ಬಟ್ ಯಾಕೆ ಟೆಲಿಕಾಸ್ಟ್ ಮಾಡಿದ್ರೆ ಅರ್ಥ ಆಗ್ತಿಲ್ಲ. ಟೆಲಿಕಾಸ್ಟ್ ಮಾಡೋದು ಏನು ಗೊತ್ತಾ, ಯಾಕೆ ಮಾಡಿದ್ರೆ ಅಂತ ಹೇಳ್ತೀನಿ ನೋಡಿ. ವೀಕೆಂಡಲ್ಲಿ ಕಂಟೆಂಟ್ ಬೇಕು, ಇನ್ನೊಬ್ರು ಈ ರೀತಿ ಮಾತಾಡಬಾರ್ದು, ಆ ರೀತಿ ಕ್ಲಾಸ್ ಇರುತ್ತೆ ವೀಕೆಂಡಲ್ಲಿ ಜಾನಿಯವರಿಗೆ. ಅದಕ್ಕೋಸ್ಕರನೇ ಕಟ್ ಮಾಡಲ್ಲ ಅನಿಸ್ತಾ ಇದೆ. ತೋರಿಸ್ತಾರೆ ಎಷ್ಟು, ಮತ್ತೆ ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ಸ್ಟುಪಿಡಿಟಿ ಥಿಂಕ್ ಅಂತೆ.
ಅಲ್ಲಮ್ಮ, ನೀವು ಮಾತಾಡ್ಬೇಕಾದ್ರೆ ಬಾ ರಾಶಿ ಅಂತ ಅಶ್ವಿನಿ ಎಲ್ಲ ಕರೀತಾರೆ, ಅಲ್ಲಿ ವೀರರೆಲ್ಲ ಕರೀತಾರೆ. ನೀನು ಸೇವ್ ಆಗ್ತೀಯಾ, ನೀನು ಆಟ ಆಡಿದ್ಯಾ, ನೀನು ಸೇವ್ ಆಗ್ತೀಯಾ, ಆ ಕಡೆ ಟೀಮಲ್ಲಿ ಯಾರು ಬೇಕಾದ್ರೂ ಮಾಡ್ತೀವಿ, ನಿನಗೆ ಏಕೆ ಅಂತ ಕೇಳಿದ್ರು ನೀವು ಆ ಕೇಳೋ ಸ್ಥಿತಿಲಿ ಇಲ್ಲ ಅಂದರೆ ಸ್ಟುಪಿಡಿಟಿ ಥಿಂಕ್ ಮಾಡಿದ್ದು ಅವರಲ್ಲ, ನೀವೊಂದು ಡೈರೆಕ್ಟಾಗಿ ಹೇಳ್ಬೋದು. ನಿನ್ನೆ ರಕ್ಷಿತಾ ಮಿಸ್ಟೇಕ್ ಮಾಡಿದೆ, ಇವತ್ತು ರಾಶಿ ಮಿಸ್ಟೇಕ್ ಮಾಡಿದ್ರು. ಇನ್ನು ಅದಾದ್ಮೇಲೆ ಇವ್ರು ನೋಡ್ಕೊಂಡು ಮತ್ತೆ ಈ ಕಡೆ ಟೀಮು ಸೇವ್ ತಂಡ ಅಂತ ತಗೊಂಡಾಗ ಅದರಲ್ಲೂ ಅಷ್ಟೇ ಸೇಮು. ಎಲ್ಲರೂ ಒಂದೊಂದು ಒಪಿನಿಯನ್ ಹೇಳ್ತಾರೆ, ಒಂದು ವೋಟಿಂಗ್ ಅಂತ ಬರುತ್ತೆ, ಒಮ್ಮತ ಅಂತ ಬರುತ್ತೆ. ಒಮ್ಮತ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಾನು ಒಪ್ಪಲ್ಲ ಅಂತಾರೆ ಸುಧೀರ್ ಅವರು. ಅವ್ರು ಒಪ್ಪಲಿದ್ದು ಧನುಷ್ ಅವರು ಅಲ್ಲಿ ಹೋಗಿ ಅನೌನ್ಸ್ಮೆಂಟ್ ಮಾಡಿದಾಗ ಬಿಗ್ ಬಾಸ್ ನಾವು ಎಲ್ಲರೂ 5 ಜನ ಒಪ್ಪಿದ್ದೀವಿ, ಬಟ್ ಅವ್ರು ಮಾತ್ರ ಒಪ್ತಾ ಇಲ್ಲ, ಇದು ನಿಮ್ಮ ಹೆಂಗೆ ಬಿಗ್ ಬಾಸ್ ಅಂತ ಕೇಳಿದ್ರೆ ಚೆನ್ನಾಗಿರೋದು, ಬಟ್ ಕೇಳಲಿಲ್ಲ ಅದು. ಆವಾಗ ಏನು ಮಾಡ್ತಾರೆ, ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ, ನೀವು ಒಪ್ಪಲಿಲ್ಲ ಅವರು ಒಪ್ಪಲಿಲ್ಲ ಅಂದರೆ ನಾವು ಅವಕಾಶ ಕ್ಯಾಪ್ಟನ್ ಕೊಡ್ತೀವಿ, 2 ಟೀಮ್ಗಳಿಂದ ಒಬ್ಬರು ನಾಮಿನೇಟ್ ಮಾಡಿ ಅಂತ. ಡೈರೆಕ್ಟ್ ನಾಮಿನೇಟ್, ಮತ್ತೆ ಟಾಸ್ಕ್ ಆಡಿ ಗೆದ್ದು ಸೇವ್ ಆಗೋ ಚಾನ್ಸಸ್ಸೇ ಇಲ್ಲ. ಆ ಟೈಮಲ್ಲಿ ಈ ಕಡೆಯಿಂದ ಸುಧೀರ್ ಮಾಡ್ತಾರೆ, ಆ ಕಡೆಯಿಂದ ನಮ್ಮ ರಘು ಅವ್ರು ಆಲ್ರೆಡಿ ನಾಮಿನೇಟ್ ಆಗಿರ್ತಾರೆ, ಬಟ್ ಪರ್ಮನೆಂಟ್ ನಾಮಿನೇಟ್ ಮಾಡ್ಬಿಡುತ್ತೆ, ಸೇವ್ ಆಗೋ ಚಾನ್ಸಸ್ಸೇ ಇರಲ್ಲ. ಆ ರೀತಿ ಮಾಡ್ತಾರೆ. ನಿಜವಾಗ್ಲೂ ಇವರ ಒಂದು ಈಗೋಯಿಸ್ಟಿಗೆ, ಇವರೊಂದು ಪರ್ಸ್ನಲ್ ಥಿಂಕಿಗೆ, ಪರ್ಸ್ನಲ್ ಕೋಪಗಳಿಗೆ ಟಾಸ್ಕ್ಗಳಾಗಿರ್ಬೋದು, ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಎಷ್ಟು ಹಾಳಾಗ್ತಾ ಇದೆ ಅಂದರೆ ಅಷ್ಟೆಲ್ಲ ಟಾಸ್ಕ್ ಆಡಿಸಿದ್ರು, 3 ಟಾಸ್ಕ್ ಆಡಿಸಿದ್ರು, 3 ಟಾಸ್ಕಲ್ಲಿ 3 ಸೇವ್ ಹೋಗ್ಬೇಕಾಗಿತ್ತು, ಇನ್ನೂ ಒಬ್ರು ಎಕ್ಸ್ಟ್ರಾ ನಾಮಿನೇಟ್ ಆಗ್ತಾರೆ ಗುರು. ಯಾವ ಲೆಕ್ಕ ಥಿಂಕಿಂಗ್ ಮಾಡ್ತಾರೆ ಅಂದರೆ ಇವರು, ಆ ಬಿಗ್ ಬಾಸ್ ಅಷ್ಟೆಲ್ಲ ಪ್ಲಾನ್ ಮಾಡಿ ಟಾಸ್ಕ್ಗಳೆಲ್ಲ ಕೊಟ್ಟು ಆ ಟಾಸ್ಕ್ಗಳು ಆಡಿದ್ದು ವೇಸ್ಟ್ ಆಗಿಬಿಡ್ತು. ಆ ರೀತಿ ಇರುತ್ತೆ. ಡೆಫಿನೆಟ್ಲಿ ಮೊನ್ನೆ ವೀಕೆಂಡಲ್ಲೇ ಹೇಳಿದ್ರು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಬೇಡಿ ಅಂತ. ಇವ್ರು ಅದನ್ನ ಬಿಟ್ಬಿಟ್ಟು ಈಗಲೂ ಅದನ್ನೇ ಥಿಂಕ್ ಮಾಡ್ತಾರೆ. ನನಗೆ ಅವ್ರು ನಾಮಿನೇಟ್ ಆಗಬೇಕು, ಅವ್ರು ನಾಮಿನೇಟ್ ಆದರೆ ನಾನು ಸೇವ್ ಆಗಬೇಕು. ಒಂದು ವೇಳೆ ಅವ್ರು ನಾಮಿನೇಟ್ ಆಗಲಿಲ್ಲ, ಬೇಕಾದ್ರೆ ನಾನು ನಾಮಿನೇಷನ್ ಇಡ್ತೀನಿ, ನಾನು ಮಾತ್ರ ಅವ್ರನ್ನ ಸೇವ್ ಮಾಡೋಕ್ಕೆ ಬಿಡೋಂಗಿಲ್ಲ. ಇದೆಂತ ಸ್ಟುಪಿಡ್ ಥಿಂಕ್ ನನಗಂತೂ ಒಂದು ಅರ್ಥ ಆಗಲಿಲ್ಲ. ಡೆಫಿನೆಟ್ಲಿ ವೀಕೆಂಡೆಲ್ಲ ಸಖತ್ತಾಗಿ ಬೆಲ್ ಟ್ರೀಟ್ಮೆಂಟ್ ಇರುತ್ತೆ ಒಬ್ಬೊಬ್ಬರಿಗೆ. ಅಂದರೆ ಇನ್ನು ಗಿಲ್ಲಿ ಈಸ್ ದ ಎಂಟರ್ಟೈನರ್, ಪ್ರಾಬ್ಲಮ್ಮೇ ಇಲ್ಲ, ಎಂಟರ್ಟೈನ್ ಮಾಡ್ತಾರೆ. ಇಲ್ಲಿ ಒಂದು ವಿಷಯ ಹೇಳಿ ಇಷ್ಟಪಡ್ತೀನಿ ನಾನು. ಬೇರೆಯವರು ಸ್ಕ್ರೀನ್ ಸ್ಪೇಸ್ ಬೇಕಂತ ಅವರು ಒಂದು ಕ್ರಿಯೇಟ್ ಮಾಡ್ಕೊತಾರೆ, ಕಾಮಿಡಿನೋ ಆರ್ಗ್ಯುಮೆಂಟು ಇನ್ನೂ ಏನೋ ಸಮಥಿಂಗ್ ಅನ್ಕೊಳ್ಳಿ. ತುಂಬ ಜನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು. ಒಂದು ಕಂಟೆಂಟ್ ಬೇಕು, ಸ್ಕ್ರೀನ್ ಸ್ಪೇಸ್ ಬೇಕಂತೇಳಿ ಅವ್ರು ಕ್ರಿಯೇಟ್ ಮಾಡ್ಕೊತಾರೆ. ಗಿಲ್ಲಿಗೆ ಅವಶ್ಯಕತೆನೇ ಇಲ್ಲ, ಮಾತಾಡಿದ್ರೆ ಸಾಕು ಕಂಟೆಂಟ್ ಸಿಗುತ್ತೆ, ಮಾತಾಡಿದ್ರೆ ಸಾಕು ಸ್ಕ್ರೀನ್ ಸ್ಪೇಸ್ ಇರುತ್ತೆ. ನೋಡಿ, ಒಂದು ಪ್ರೋಮೋ ಕಟ್ ಮಾಡ್ತಾರೆ, ಗಿಲ್ಲಿ ಕಾವ್ಯ ಪ್ರೋಮೋ ಕಟ್ ಮಾಡಬೇಕಾಗಿತ್ತ? ಅವಶ್ಯಕತೆನೇ ಇದ್ದಿಲ್ಲ. ಅವರಿಬ್ರು ಪ್ರೋಮೋ ಕಟ್ ಮಾಡಿ ಅಂತ ತೋರಿಸ್ತಾರೆ. ಲೆಕ್ಕ ಹಾಕಿ ಇಲ್ಲಿ ಸ್ವಲ್ಪ ಸೀರಿಯಸ್ ಆಗಿತ್ತು. ಅವರಿಬ್ರು ಒಂದು ಜಗಳ ಕ್ಯೂಟ್ ಆಗಿರುತ್ತೆ, ಕೆಲವರು ಜಗಳ ನೋಡೋಕ್ಕಾಗಲ್ಲ, ಬಟ್ ಅವರಿಬ್ರು ಜಗಳ ನೋಡ್ಬೇಕನ್ಸುತ್ತೆ, ಆ ರೀತಿ ಇತ್ತು. ಬಟ್ ಕಾವ್ಯ ಮಾತ್ರ ಒಂದು ಒಳ್ಳೆ ಸಜೆಷನ್ ಕೊಡ್ತಾಳಪ್ಪ ಗಿಲ್ಲಿಗೆ. ಇಂಥ ಫ್ರೆಂಡ್ ಖಂಡಿತವಾಗ್ಲೂ ಬೇಕು. ಕೆಲವು ಸಲ ಅವಾಯ್ಡ್ ಮಾಡ್ಬೋದು, ಕೆಲವು ಸಲ ಪರ್ಸನಲ್ ಟಾಸ್ಕ್ ಆಡ್ಬೋದು, ಅವ್ರಿಗೂ ವಿನ್ನಿಂಗೋಸ್ಕರ ಥಿಂಕಿಂಗ್ ಮಾಡ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ಒಂದು ಫ್ರೆಂಡ್ ಅಂತ ಬಂದಾಗ, ಒಂದು ಒಳ್ಳೆ ಥಿಂಕ್ ಅಂತ ಬಂದಾಗ ಆ ಟೈಮಲ್ಲಿ ಗಿಲ್ಲಿಗೆ ಒಳ್ಳೆ ಸಜೆಷನ್ ಕೊಡ್ತಾನೆ. ಸೆಲ್ಫ್ ನಾಮಿನೇಷನ್ ನಿನ್ಗೆ ಏನಕ್ಕೆ ಆಗ್ತೀಯ, ಆಗಬೇಡ ಅಂತ. ಇಲ್ಲಿ ಗಿಲ್ಲಿಗೆ ಮಾಡಿದ್ ಕೂಡ ತಪ್ಪು. ಏನಕ್ಕೆ ನಾನು ಹೆಂಗಿದ್ರು ಸೇವ್ ಆಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದಾರಲ್ಲ, ಅದೆಲ್ಲ ತುಂಬ ತಪ್ಪಾಗುತ್ತೆ. ಈ ವೀಕೆಂಡಲ್ಲಿ ಕಿಚ್ಚ ಸರ್ ಕೂಡ ಸಖತ್ತಾಗೆ ರುಬ್ದರ ಅಂತ ಅನಿಸ್ತಾ ಇದೆ ನಿಜವಾಗ್ಲೂ ಅಂದರೆ. ಇನ್ನು ಅದಾದಮೇಲೆ ಕಾವ್ಯ ಜಾನಿ ಅವ್ರು ಕೂಡ ಹೇಳ್ತಾರೆ, ನೀವು ಆ ರೀತಿ ಕಲರ್ಸಿಂದ ಬಂದರೆ ಕಲರ್ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ, ತುಂಬ ತಪ್ಪಾಗುತ್ತಂತಾರೆ. ಇಲ್ಲಿ ಗಿಲ್ಲಿಗೆ ಸಜೆಷನ್ ಕೊಟ್ಟರು, ಅಲ್ಲಿ ಜಾನ್ವಿಗೆ ಬುದ್ಧಿ ಮಾತು ಹೇಳಿದ್ರು, ಮೊನ್ನೆ ರಕ್ಷಿತಗೂ ಬುದ್ಧಿ ಮಾತು ಹೇಳಿದ್ರು. ಏನಂತ, ನಾವು ಕಳಿಸೋದು ವೀಕ್ ಕಂಟೆಸ್ಟೆಂಟ್ಗಳನ್ನ, ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಲ್ಲ ಅಂತ. ಕಾವ್ಯ ಮಾತ್ರ ಒಂದು ಕಂಟೆಂಟ್ ಆಗಿರ್ಬೋದು, ಒಂದು ಬಿಗ್ ಬಾಸ್ ಆಟನ ತುಂಬ ಅದ್ಭುತವಾಗಿ ಆಲೋಚನೆ ಮಾಡಿ ಆಟ ಆಡ್ತಾರೆ ಅಂತ ಅನಿಸ್ತಾ ಇದೆ. ಇದೇ ಕೊನೆ ಆಗಲಿ, ಅಂದರೆ ಇಂಥ ಆಟಗಳು ತುಂಬ ಚೆನ್ನಾಗಿ ಆಡಲಿ ಅಂತ ಕೊನೆಸಾಗಲಿ. ಇನ್ನು ಅದಾದಮೇಲೆ ಆ ಟಾಸ್ಕ್ ಅಂತ ಬಂದಾಗ ಸ್ಪಂದನ ಏನೋ ರಾಂಗ್ ಮಾಡಿದ್ರ, ನನ್ನ ರಾಂಗ್ ಅಂತ ಏನು ಅನಿಸ್ಲಿಲ್ಲ. ಯಾಕೆ ಅಂದರೆ ಅವ್ರು ಸ್ಟಾರ್ಟಿಂಗಲ್ಲೇ ಹಿಂಗಾದ್ರು ಅಂದರೆ ಕ್ರಾಸ್ ಆದ್ರೂ ಲೈನ್ ಮಾಡಿ, ಹಿಂಗಾದ್ರು ಲೈನ್ ಮಾಡಿ ಇಡ್ತಾರೆ. ಇಲ್ಲಿ ಒಳ್ಳೆ ಅವಕಾಶವಿತ್ತು ಯಾರಿಗೆ, ನಮ್ಮ ಜಾಹ್ನವಿ ಟೀಮ್ ಅವ್ರಿಗೆ ಒಳ್ಳೆ ಅವಕಾಶ ಇತ್ತು. ಒಂದು ಗ್ಯಾಪ್ ಇತ್ತು, ಎಲ್ಲೋ ಕಡೆಗೆಲ್ಲ ಹಾಕ್ಬಿಟ್ಟಿದ್ರೆ ಟಾಸ್ಗೆ ಗೆದ್ಬಿಡೋರು ಅವರು. ಬಿಟ್ಬಿಟ್ಟು ಆ ಸೈಡ್ಗೆ ಯಾಕೆ ಹಾಕಿದ್ರು, ಅಲ್ಲಿ ಹಾಕಿದ್ರೆ ನಂಗೆ ಗೊತ್ತೇ ಆಗಲಿಲ್ಲ. ಬಟ್ ಸ್ಪಂದನವಾಗಿ ಗೆಲ್ತಾರೆ. ತುಂಬ ದಿನಗಳ ನಂತರ ಅನ್ಕೊಂಬಿಡಿಬ್ರು, ಲಾಸ್ಟ್ ವೀಕಲ್ಲೂ ಗೆದ್ದಿರಲಿಲ್ಲ, ತುಂಬ ದಿನಗಳ ನಂತರ ಅನ್ಕೊಂಬಿಡಿ ಟಾಸ್ಕ್ ಗೆಲ್ತಾರೆ. ಸೋತು ಒಂದು ವಿಕ್ಟ್ರಿ ಸಿಗುತ್ತೆ ನೋಡು, ಆ ಸೆಲೆಬ್ರೇಷನ್ ಮಾಡ್ತಾರೆ ಗುರು ನಮ್ಮ ಸ್ಪಂದನ ಕಾವ್ಯ ಅವರು. ತುಂಬ ಅಂದರೆ ತುಂಬ ಸ್ವಲ್ಪ ಓವರ್ ಆಗಿತ್ತಾ ಕಮೆಂಟ್ ಮಾಡಿ, ನನಗಂತ ಅನಿಸ್ಲಿಲ್ಲ. ಕೆಲವು ಜನ ಕಮೆಂಟ್ ಮಾಡ್ತಾ ಇದ್ರು, ಏನಂತ ಗೊತ್ತಾ, ಏನೋ 1 ಟಾಸ್ಕ್ ಗೆದ್ದಿರೋದು ಹೀಗೆ ಅಂತ. ಇವರು 1 ಟಾಸ್ಕ್ ಗೆದ್ದ ಅದನ್ನ ಉಪಯೋಗ ಆದರೂ ಪಡ್ಕೊತಾರೆ, ಬಟ್ ನೀವು 2 ಟಾಸ್ಕ್ ಗೆದ್ದರೆ ಉಪಯೋಗ ಸಿಗಲಿಲ್ಲ ಅಂತ ಇನ್ನೂ ಕೆಲವು ಕಮೆಂಟ್ ಮಾಡ್ತಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಒಂದು ವೇ ಹೋಗ್ತಾ ಇದೆ ಎಪಿಸೋಡ್ಗಳಲ್ಲಿ ನೋಡಿದಾಗ. ಇವರು ಮಾಡೋ ಒಂದು
ಎಡವಟ್ಟುಗಳಿಗೆ ಎಪಿಸೋಡ್ ಎಟ್ಬಿಟ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯನೇ ಬೇಡ, ಅನುಮಾನನೇ ಬೇಡ. ಆ ರೀತಿ ಆಗುತ್ತೆ. ಇನ್ನು ಟಾಸ್ಕ್ ಅಂತ ಹೇಳಿದಲ್ಲ, ಧನುಷ್ ಚೆನ್ನಾಗಿ ಆಡ್ತಾರೆ. ಆ ಟಾಸ್ಕಲ್ಲಿ ಅವ್ರು ಗೆಲ್ತಾರೆ ಕೂಡ. ಒಳ್ಳೆ ಸ್ವಿಮ್ಮಿಂಗ್ ಮಾಡಿ ತುಂಬ ಚೆನ್ನಾಗಿ ಆಡ್ತಾರೆ. ರಘು ಅವ್ರು ಕೂಡ ಅದ್ಭುತವಾಗಿ ಆಡ್ತಾರೆ. ಬಟ್ ಎಲ್ಲೋ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಇನ್ನು ಅದಾದ್ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ, ಈ ಸಲ ನಾಮಿನೇಟೆಡ್ ತಂಡನ ಕ್ಯಾಪ್ಟನ್ಸಿ ಕೊಡ್ತಾರೆ. ಆ ಟೈಮಲ್ಲಿ ಫೀಮೇಲ್ಸ್ ಮೇಲ್ಸ್ ಅಂತ ಬೇರೆ ಸಪ್ರೇಟ್ ಗೇಮ್ ಮಾಡಿಸ್ತಾರೆ. ಆ ಟೈಮಲ್ಲಿ 5 ಜನ ಇದ್ದಾಗ ಮೊದಲೇದಾಗಿ ನಮ್ಮ ರಕ್ಷಿತನ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತು. ಅದು ಟಾರ್ಗೆಟ್ ಅಂತ ಹೇಳೋಕೆ ಆಗಲ್ಲ, ಅದು ಗೇಮ್ ಪ್ಲೇ. ಒಬ್ರು ಯಾರಾದರೂ ಔಟ್ ಆಗಲೇಬೇಕು. ಅದೇ ರೀತಿಯಾಗಿ ರಕ್ಷಿತನ ಔಟ್ ಮಾಡ್ತಾರೆ. ಅದಾದ್ಮೇಲೆ ಎಕ್ಸ್ಪೆಕ್ಟೇ ಮಾಡಿಲ್ಲ, ರಾಶಿಕನ ಔಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ರಿಷಗೌಡನ ಟಾರ್ಗೆಟ್ ಮಾಡ್ತಾರೆ, ಜಾನ್ವಿ ಅಶ್ವಿನಿ ಅವರು ಔಟ್ ಆಗ್ತಾರೆ. ಇನ್ನು ಅದಾದ್ಮೇಲೆ ಕೊನೆಗೆ ಇಬ್ರು ಇರ್ತಾರೆ. ಇಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತೆ. ನಾನು ಅನ್ಕೊಂಡಿದ್ದು ಅಶ್ವಿನಿ ಅವ್ರು ಇರ್ತಾರೆ ಟಾಸ್ಕಲ್ಲಿ ಅನ್ಕೊಂಡಿದ್ದೆ. ಬಟ್ ಬೈ ಮಿಸ್ಟೇಕ್ ಅದು ಸ್ವಲ್ಪ ಏನೋ ಅನ್ನೋಕ್ಕೋಗಿ ಏನೋ ಮಾಡೋಕ್ಕೋಗಿ ಅವ್ರ ಬಾಲ್ ಆಚೆಗಡೆ ಬಂದ್ಬಿಡುತ್ತೆ. ಅದು ಅಶ್ವಿನಿ ಗೌಡ ಔಟ್ ಆಗ್ತಾರೆ. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಕೊಂತೀನಿ. ಯಾಕಂದರೆ ಅದು ಫೋರ್ಸ್ಫುಲ್ಲಿ ಹಿಂಗೆ ಪುಷ್ ಮಾಡೋದಾಗಿರ್ಬೋದು, ಅದು ಹಿಂಗೆ ದಬ್ಬುದಾಗಿರ್ಬೋದು, ಆಗಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಡ್ತು. ಬಟ್ ಕೊನೆಗೆ ಜಾನ್ ಅವರು ಉಳಿತಾರೆ. ಅದಾದಮೇಲೆ ತುಂಬ ಫನ್ ಇರುತ್ತೆ ಗುರು. ನಮ್ಮ ರಘು ಅವರು, ಸುಧೀರ್ ಅವರು, ನಮ್ಮ ಧ್ರುವಂತ ಆಡಿದಾಗ ಧ್ರುವಂತು ಯಾವ ರೀತಿ ಅಂದರೆ ಬ್ರಜರ್ ಆಗಿ ಒಂದು 2 ಸೆಕೆಂಡ್ಗೆ ಅಖಾಡದಿಂದ ಹೊರಗೆ ಬಂದ್ಬಿಡ್ತಾರೆ. ಆ ರೀತಿ ಆಟ ಆಡ್ತಾರೆ. ಸ್ವಲ್ಪ ಅವಸರ ಅನ್ಕೊಂಡಿದ್ದೆ ಅವನಿಗೆ, ಅವ್ರಿಗೆ. ಯಾಕೆ ಅಂದರೆ ಇದೇ ಅಲ್ಲ, ಬೇರೆ ಯಾವ ಟಾಸ್ಕ್ ಆದ್ರೂ ಮೊನ್ನೆ ಹಂಗೆ 2 ಸಲ ಫೋನ್ ಮಾಡಿದ್ರು, ಇವತ್ತಂಗೆ ಇನ್ನೂ ಹೋಗಿರೋಕ್ಕಿಲ್ಲ ಆವಲೇ ಹೊರಗೆ ಬಂದ್ಬಿಡ್ತು. ಇನ್ನು ಅದಾದಮೇಲೆ ನಮ್ಮ ಸುಧೀರು ಮತ್ತು ರಘುವಣ್ಣ, ನನಗಂತೂ ನಕ್ಕು ಸಾಕಾಯಿತು. ಯಾವ ರೀತಿ ತಳ್ತಾನೆ ಅಂದರೆ ನಮ್ಮ ರಘುವಣ್ಣ ಸುಧೀರ್ ಅವ್ರನ್ನ ಒಂದೇ ಸಲ ಆ ಕಡೆ ಬಿಸಾಕ್ತಾರೆ. ಬಾಲಿಂದ ಪುಷ್ ಮಾಡಿದ್ರೆ ಅಷ್ಟು ಎದುರು ಹೋಗಿ ಬೀಳ್ತಾರೆ. ಆ ಒಂದು ಆ ಎಪಿಸೋಡ್ ನೋಡಿದಾಗ ಆ ವೆಂಡಿಂಗಲ್ಲಿ ನಕ್ಕದು ಹೊಟ್ಟೆ ಹುಣ್ಣಾಗಿತ್ತು ನೋಡಿ. ಆ ರೀತಿ ಎಲ್ಲ ಸ್ಮೈಲ್ ಮಾಡಿದೆ. ನಾನು ಅಷ್ಟೆಲ್ಲ ನಗ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಅದು ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನೀವು ಓವರಾಲ್ ಆಗಿ ಎಪಿಸೋಡಲ್ಲಿ ಇಷ್ಟೆಲ್ಲ ಆಯಿತು. ಅಲ್ಲಲ್ಲೇ ಕಾಣಿಸ್ಕೊಂಡಿದ್ದು ಮಾತ್ರ ಇವರೇನೆ. ಟಾಸ್ಕ್ ಅಂತ ಬಂದಾಗ ನಮ್ಮ ಕಾವ್ಯ ಸ್ಪಂದನ ಚೆನ್ನಾಗಿ ಆಡಿದ್ರು ಇವತ್ತು. ಇನ್ನು ಅದಾದಮೇಲೆ ಕಂಟೆಂಟು ಎಂಟರ್ಟೈನ್ಮೆಂಟ್ ತಗೊಂಡಾಗ ಇವ್ರದ್ದಾಗಿತ್ತು. ಕಾವ್ಯ ಮತ್ತು ಗಿಲ್ಲಿ ಅವ್ರದ್ದು ಕಾನ್ವರ್ಸೇಷನ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಅವ್ರಿಗೆ ಹತ್ರ ರೇಗಿಸೋದಾಗಿರ್ಬೋದು. ನಮ್ಮ ಗಿಲ್ಲಿ ಅಶ್ವಿನಿನ, ಜಾಹ್ನವಿ ಮನೆಯಲ್ಲಿ ಎಲ್ಲರನ್ನೂ ರೇಗಿಸ್ತಾರೆ ಕೂಡ. ಧ್ರುವಂತ ಅವ್ರನ್ನ, ಅಶ್ವಿನಿನ, ಜಾಹ್ನವಿನ, ಸ್ಪಂದನ, ಧನುಷನ, ಅಭಿಷೇಕವನ್ನು ಬಿಟ್ಬಿಟ್ಟು ಸೂರಜ್ ಅವರು ರೇಗಿಸ್ತಾರೆ, ರಘುನೂ ರೇಗಿಸ್ತಾರೆ. ಎಲ್ಲರನ್ನು ಒಬ್ಬರನ್ನ ಬಿಡ್ದಂಗೆ ಬಿಗ್ ಬಾಸ್ ಮನೆಯಲ್ಲಿ ಇವರೆಗೂ ಎಲ್ಲರ ಹತ್ರ ಮಾತಾಡ್ತಾರೆ ಅಂದ್ರೆ ಅದು ಗಿಲ್ಲಿ ಒಬ್ಬರೇನು ಅನ್ಸುತ್ತೆ. ಇನ್ನು ಬೇರೆ ಯಾರು ಅವ್ರ ಹತ್ರ ಕಂಫರ್ಟ್ ಜನ ಇರ್ತಾರೆ. ಗಿಲ್ಲಿ ಮಾತ್ರ ಅವಕಾಶ ಸಿಕ್ಕಾಗ ಎಲ್ಲರಿಗೂ ಆಗ್ತಾನೆ ಇರ್ತಾನೆ, ತೊಗೊತಾನೇ ಇರ್ತಾರೆ ಅವರು. ಆ ರೀತಿ ಅನಿಸ್ತಾ ಇತ್ತು. ಇವರು ಜಾಹ್ನವಿ ಅವರು ಮಾಡಿದ ಮಾತ್ರ ತುಂಬ ಬಿಗ್ ಬ್ಲಂಡರ್ ಮಿಸ್ಟೇಕ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಆ ರೀತಿ ಎಲ್ಲ ಮಾತಾಡ್ಬೋದು ಶೋಗಳಲ್ಲಿ. ಅದನ್ನ ಮತ್ತೆ ಜಸ್ಟಿಫೈ ಮಾಡ್ಕೊತಾರೆ. ನಾನು ಹೇಳಿದ್ದೇ ಕರೆಕ್ಟ್ ರೀತಿಯಲ್ಲಿ ಪೋಟ್ರೆ ಮಾತಾಡ್ತಾರೆ. ಆ ರೀತಿ ಎಲ್ಲ ಮಾತಾಡ್ತಾರೆ. ಅದು ತುಂಬ ರಾಂಗ್ ಕನೆಕ್ಟ್ ಆಗಿತ್ತು. ಇನ್ನು ಟಾಸ್ಕ್ ಎಲ್ಲ ಆಯಿತು. ಕೊನೆಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನಮ್ಮ ಅಶ್ವಿನಿ ಮತ್ತು ನಮ್ಮ ರಘು ಅವ್ರು ಸೆಲೆಕ್ಟ್ ಆಗ್ತಾರೆ. ಆಲ್ರೆಡಿ ರಘು ಅವ್ರು ಕ್ಯಾಪ್ಟನ್ ಆಗಿದೆ ಅಂತ ನಾಳೆ ಮುಂಚೆನೇ ಹೇಳಿದ್ದೆ. ಈ ವೀಕಲ್ಲಿ ಕೂಡ ರಘು ಅವ್ರ ಕ್ಯಾಪ್ಟನ್ನು ಒಳ್ಳೆ ಕ್ಯಾಪ್ಟನ್ಸಿ ಮಾಡಂತಲ್ಲ. ಬಯಸೋಣ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.